ಯಾರೇ ಆಗಲಿ ಹಿಂದೂ ಮುಸಲ್ಮಾನರಂತ ಒಡೆದಾಡ್ಬೇಡಿ. ದಯವಿಟ್ಟು ನಮ್ಮ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡು ಒಳ್ಳೆಯ ಎಜುಕೇಟರ್ ಆಗಿ ಅಥವಾ ಒಳ್ಳೆಯ ಕೆಲಸದ ಒಂದು ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ನೋವಿದೆ. ಯಾಕೆಂತ ಕೇಳಿದ್ರೆ, ನಾನು ಯಾವತ್ತು ಎಂತಹದ್ದು ಮಾತನಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೇನೆ, ಅದು ಇವತ್ತು ಮಾತನಾಡ್ಲಿಕ್ಕೆ ನಾನು ಹೋಗ್ತೇನೆ. ಯಾಕೆ ಗೊತ್ತಾ, ಕೆಲವು ವರ್ಷಗಳು ಕಳೆದ ನಂತರ, ಕೆಲವು ವರ್ಷಗಳ ಮುಂಚೆ ನಾವು ಜಗಳಾಡಿ ಆಯ್ತು. ಹಿಂದೂ ಮುಸ್ಲಿಂ ಅಯೋಧ್ಯೆ ಮತ್ತು ಬಾಬರಿ ಮಸೀದಿ ಇದರ ವಿಷಯದಲ್ಲಿ ಚರ್ಚೆ ಆಗಿ ಇಲ್ಲಿ ನೋವು ಅನುಭವಿಸಿದವರು ಯಾರು ಅಂತ ಕೇಳಿದ್ರೆ ಸಾಮಾನ್ಯ ಜನರು. ಯಾರೇ ಆಗಲಿ, ಮುಸಲ್ಮಾನರೇ ಆಗಲಿ, ಹಿಂದೂಗಳೇ ಆಗಲಿ. ಇಲ್ಲಿ ನಾನು ರಾಜಕೀಯ ಮತ್ತು ಜಾತಿ ವಿಷಯದಲ್ಲಿ ಮಾತನಾಡುತ್ತಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಆದ್ರೆ ಯಾಕೆಂತ ಕೇಳಿದ್ರೆ, ಮಾತನಾಡಬಾರ್ದು ಅಂತ ರಾಜಕೀಯವಾಗಿ ಮತ್ತು ಜಾತಿಯ ವಿಷಯದಲ್ಲಿ ಮಾತನಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಅದು ಇವತ್ತು ಆ ವಿಷಯದಲ್ಲಿ ಮಾತನಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಕೇಳಿದ್ರೆ ನೋವಿದೆ, ಈ ವಿಷಯ ಮಾತನಾಡ್ಲಿಕ್ಕೆ ನಮ್ಗೆ ನೋವಿದೆ. ಯಾಕೆಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಕೆಲಸಕ್ಕೆ ಒಂದು ತುತ್ತು ಅನ್ನಕ್ಕೋಸ್ಕರ ಕೆಲಸ ಹುಡ್ಕೊಂಡು ಹೋದ್ರೆ ಕೆಲಸ ಸಿಕ್ಕಲ್ಲರಿಗೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೆಲಸ ಇಲ್ಲ, ತಿನ್ಲಿಕ್ಕೆ ಹಣ ಇಲ್ಲ, ಮನೆ ಮಠ ಇಲ್ಲ. ಎಲ್ಲರೂ ನಮ್ಮ ದೇಶದ ಯುವಕರು ಬೇರೆ ರಾಷ್ಟ್ರಗಳಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು, ನಾನು ಸಹ ಅಷ್ಟೇ. ಯಾಕೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೇ ಆಯ್ತು, ಹಿಂದೂ ಆಯ್ತು, ಮುಸಲ್ಮಾನ ಆಯ್ತು, ಜಗಳ ಆಯ್ತು, ಅಲ್ಲಿ ಮಸೀದಿ ಹೊಡೆದ್ರು, ಇಲ್ಲಿ ದೇವಸ್ಥಾನ ಹಾಕಿದ್ರು. ಇದೇ ವಿಷಯದಲ್ಲಿ ಚರ್ಚೆ ಮಾಡಿ ಟೆನ್ಷನ್ ಆಗಿ ಎಲ್ಲರೂ ಒಂದು ಹೊತ್ತು ಊಟಕ್ಕೋಸ್ಕರ ಅಥವಾ ಸಮಾಧಾನದಲ್ಲಿ ಇರಬೇಕು ಅಂತ ಭಾವಿಸಿಕೊಂಡು ದೇಶ ಬಿಟ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ಕೆಲಸ ಇಲ್ವಾ? ನಮ್ಮ ದೇಶ ಒಳ್ಳೇದಲ್ವಾ? ನಮ್ಮ ದೇಶ ದೊಡ್ಡದಲ್ವಾ? ಎಲ್ಲವೂ ಹೌದು. ಯಾಕೆ ಅಂತ ಕೇಳಿದ್ರೆ, ನಾವು ಪ್ರಜೆಗಳಾದ ನಾವು ಸರಿ ಇಲ್ಲ, ಅಧಿಕಾರಿಗಳಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಅಥವಾ ನಮ್ಮ ರಾಜಕಾರಣಿಗಳಲ್ಲ ಸರಿ ಇಲ್ಲದೆ ಇರುವುದು. ನಾವು ಸರಿ ಇಲ್ಲ, ನಾವು ಆಲೋಚನೆ ಮಾಡ್ತೇವೆ. ಅದೆಲ್ಲ ಬಿಡಿ. ಈಗ ಬಾಬರಿ ಮಸೀದಿ ಆಯ್ತು, ಇನ್ನು ಈಗ ಬೇರೆ ಮಸೀದಿ ಹೆಸರು ಗೊತ್ತಿಲ್ಲ ನನಗೆ. ಅಜ್ಮೀರ್ ದರ್ಗಾ ಶರೀಫ್ ಏನಿದೆ, ಅದರ ವಿಷಯದಲ್ಲಿ ಈಗ ಅಲ್ಲಿ ದೇವಸ್ಥಾನ ಇದೆ ಅಂತ ಪುನಃ ಅರ್ಜಿ ಹಾಕೊಂಡು ಈ ದೇಶದ ಕಾನೂನು ಅಥವಾ ಈ ದೇಶದ ಶಾಂತಿ ಸಮಾಧಾನ ಹಾಳು ಮಾಡುವಂತಹ ಕೆಲ ಜನರು ಹೊರಗಡೆ ಬಂದಿದ್ದಾರೆ. ಕೆಲ ಜನರು ಈಗ ಅಜ್ಮೀರ್ ವಿಷಯದಲ್ಲಿ ಅಥವಾ ಮಸೀದಿ ವಿಷಯದಲ್ಲಿ ಮಾತ್ರ ನಾನು ಹೇಳುದಲ್ಲ, ನಾನು ಒಂದು ಹೇಳುದು, ನನ್ನ ಪ್ರೀತಿಯ ಹಿಂದೂ ಸಹೋದರರೇ ಅಥವಾ ಮುಸಲ್ಮಾನ್ ಸಹೋದರರೇ, ನಿಮ್ಮ ಹತ್ರ ಈ ರಾಜಕೀಯ ತಾಳಕ್ಕೆ ನೀವು ಕುಣಿಯಬೇಡಿ. ಆದ್ರೆ ನಮ್ಮ ಮಸೀದಿ ಆಗಲಿ, ಮಂದಿರ ಆಗಲಿ, ಈ ದೇಶದಲ್ಲಿ ಕೇವಲ ಮಸೀದಿ ಮಾತ್ರ ಇದ್ರೆ ಒಳ್ಳೇದಲ್ಲ. ಈ ದೇಶದಲ್ಲಿ ಕೇವಲ ಒಂದು ದೇವಸ್ಥಾನ ಇದ್ರೆ ಮಾತ್ರ ಚೆನ್ನಾಗಿರುವುದಲ್ಲ. ಈ ದೇಶದಲ್ಲಿ ಚರ್ಚ್ಗಳು ಇದ್ರೆ ಮಾತ್ರ ಸಂತೋಷದಲ್ಲಿ ಇರುವುದಲ್ಲ. ಈ ದೇಶದಲ್ಲಿ 3 ಅಲ್ಲ 4, 5 ಜಾತಿ ಇಲ್ಲದೆ ದೇವಸ್ಥಾನ ಇರಬೇಕು, ಮಸೀದಿ ಇರಬೇಕು, ಚರ್ಚ್ ಇರಬೇಕು, ಇನ್ನಿತರ ಯಾವುದೆಲ್ಲ ಇರಬೇಕೋ ಈ ದೇಶದಲ್ಲಿ ಇರಬೇಕು. ಯಾಕೆಂತ ಕೇಳಿದ್ರೆ, ಈ ದೇಶದ ಒಂದು ಸೌಂದರ್ಯವಾಗಿದೆ, ಈ ದೇಶದ ಒಂದು ಜಾತ್ಯಾತೀತೆ. ಅಥವಾ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಂದು ಸೌಹಾರ್ದತೆಯಲ್ಲಿ ಇರ್ಬೇಕಾದ್ರೆ ಎಲ್ಲ ಸಮುದಾಯದವರು ಇದ್ದ ಸಮಯದಲ್ಲಿ ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂತ ಕೇಳಿದ್ರೆ, ಇದು ಒಂದು ಜಾತ್ಯತೀತ ದೇಶ. ಹಿಂದೂ ರಾಷ್ಟ್ರ ನೀವು ಮಾಡ್ಲಿಕ್ಕೆ ಹೋದ್ರೂ ಸಹ ಅಲ್ಲಿ ನಿಮ್ಗೆ ತಡೆ ಆಗತ್ತೆ. ಈ ದೇಶದಲ್ಲಿ ಮುಸಲ್ಮಾನರನ್ನು ನೀವು ಹೊರಗೆ ಹಾಕಿದ್ರು ಸಹ ಪುನಃ ನೀವು ಬರ್ತೀರಿ ಯಾರ ಕಡೆ? ನಿಮ್ಮ ಕಡೆಗೆ ನೀವು ಬರ್ತೀರಿ, ಮತ್ತೆ ಕ್ರೈಸ್ತರು ಆಗ್ತಾರೆ. ಆ ನಂತರ ನೀವು ಹಿಂದೂಗಳೇ ಇರ್ತೀರಿ, ಅಲ್ಲಿಗೂ ಸಹ ಒಡೆದಾಡ್ತೀರಿ ನೀವು. ಆದ್ರೆ ನೀವು ಆಲೋಚನೆ ಮಾಡ್ಬೇಕು, ಈ ದೇಶ ಯಾವತ್ತೂ ಸಹ ಸರಿ ಆಗ್ಲಿಕ್ಕೆ ಹೋಗಲ್ಲ. ನೀವು ಅನ್ಕೊಂಡ್ರಿ ಅಥವಾ ಹಿಂದೂ ರಾಷ್ಟ್ರ ಆದ್ರೆ ಅಥವಾ ಮುಸಲ್ಮಾನ್ ರಾಷ್ಟ್ರ ಆದ್ರೆ ಅಥವಾ ಕ್ರೈಸ್ತ ರಾಷ್ಟ್ರ ಈ ದೇಶ ಆದರೆ ಇದು ಸರಿ ಇರಲ್ಲ. ಯಾವ ಇದು ಜಾತಿಯ ಮೇಲೆ ಇರುವಂತಹ ದೇಶ ಅಲ್ಲ. ಇಲ್ಲಿ ಇರುವುದು ಪ್ರಜಾಪ್ರಭುತ್ವ ದೇಶ. ಅದು ಎಲ್ಲರಿಗೂ ಸಮಾನ
ವಾಗಿರುವಂತಹ ದೇಶ. ಕೆಲವರು ಮಾಡುವಂತಹ ತಪ್ಪಿಗೆ ಎಲ್ಲರೂ ಗುರಿ ಹಾಕಬಾರ್ದು. ಒಂದು ಹಿಂದೂ ತಪ್ಪು ಮಾಡಿದ್ರೆ ಅದು ಎಲ್ಲಾ ಹಿಂದೂಗಳು ಮಾಡಿದ ತಪ್ಪಲ್ಲ. ಒಂದು ಮುಸಲ್ಮಾನ್ ಮಾಡಿದ ತಪ್ಪು ಅದು ಎಲ್ಲಾ ಮುಸಲ್ಮಾನ್ ಮಾಡಿದ ತಪ್ಪಲ್ಲ. ಒಂದು ಕ್ರೈಸ್ತನು ಮಾಡಿದ ತಪ್ಪು ಅದು ಎಲ್ಲಾ ಕ್ರೈಸ್ತನು ಮಾಡಿದ ತಪ್ಪಲ್ಲ. ನಾವು ಆಲೋಚನೆ ಮಾಡಬೇಕು. ಮಸೀದಿ, ಈಗ ಬಾಬರಿ ಮಸೀದಿ ಆಯ್ತು, ಇನ್ನು ಬೇರೆ ಮಸೀದಿಯ ಕಡೆ ಬರ್ತಾರೆ, ಅಲ್ಲಿ ದೇವಸ್ಥಾನ ಆಗತ್ತೆ, ಅಲ್ಲಿ ಮಸೀದಿ ಆಗತ್ತೆ, ಅಲ್ಲಿ ಚರ್ಚೆ ಆಗತ್ತೆ, ಏನು ಬೇಕಾದ್ರೂ ಮಾಡಿ. ಆದರೆ ಈ ದೇಶದ ಪ್ರಜೆಗಳಿಗೆ ನೀವು ಸಮಾಧಾನ ಕೊಡಿ. ಇಲ್ಲಿ ಹಿಂದೂ ಮುಸ್ಲಿಂ ಹೊಡೆದಾಡಿ ಯಾರಿಗೆ ಹೋಗುತ್ತಾರೆ? ನೀವು ಆಲೋಚನೆ ಮಾಡಿ, ಯಾರಿಗೆ ಹೋಗುತ್ತೆ? ಈ ರಾಜಕೀಯ ಬೇಳೆಯನ್ನು ಬೇಯಿಸುವ ಸಂದರ್ಭದಲ್ಲಿ ನಾವು ಹಾಳಾಗಿ ಹೋಗ್ತೇವೆ, ನಮ್ಮ ಯುವಕರು ಹಾಳಾಗಿ ಹೋಗ್ತಾರೆ, ನಮ್ಮ ಹೆಣ್ಣು ಮಕ್ಕಳು ಹಾಳಾಗಿ ಹೋಗ್ತಾರೆ, ಎಷ್ಟೋ ತಂದೆ ತಾಯಿಯಂದಿರು ಅನಾಥರಾಗಿ ಹೋಗ್ತಾರೆ, ಎಷ್ಟೋ ಮಕ್ಕಳು ಅನಾಥರಾಗಿ ಹೋಗ್ತಾರೆ. ಯಾರಿಗೆ ಹೋಗ್ತಾರೆ? ಹಿಂದೂ ಆಗಲಿ ಮುಸಲ್ಮಾನರಾಗಲಿ. ಇಲ್ಲಿ ರಾಜಕೀಯ ಮಾತನಾಡುವುದಲ್ಲ, ನಾನು ಜಾತಿ ಮಾತನಾಡುವುದಲ್ಲ. ಆದರೆ ನೋವಿದೆ. ಇನ್ನು ಇದೇ ಮಸೀದಿ, ಚರ್ಚಿ, ದೇವಸ್ಥಾನ ಅಂತ ನೀವು ಬಂದ್ರೆ ದೇಶದ ಒಳ್ಳೆ ಕೆಲಸ ಮಾಡಿಕೊಡಿ, ಅಥವಾ ಈ ದೇಶದ ಈ ಬೆಳವಣಿಗೆ ನೀವು ಮಾಡಿಕೊಡಿ, ಏನಾದ್ರೂ ಮಾಡಿಕೊಡಿ. ಈ ದೇವಸ್ಥಾನ, ಚರ್ಚ್ ಅದು ಅವರವರು ನೋಡ್ಕೊಳ್ತಾರೆ. ನಿಮ್ಮ ಈ ರಾಜಕೀಯ ಬೇಯಿಸ್ಲಿಕ್ಕೋಸ್ಕರ ನನ್ನ ಹಿಂದೂ ಸಹೋದರಿಗೆ ನಾ ಹೇಳುವಂತಹ ಮಾತು, ಇಂತಹ ಮಾತುಗಳಿಗೆ ನೀವು ಕಿವಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಮುಸಲ್ಮಾನರಿಗೂ ಸಹ ಅಷ್ಟೇ. ಎಷ್ಟೋ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿದೆ ಅಥವಾ ನಮ್ಮ ದೇಶದಲ್ಲಿ ಇದೆ. ಎಷ್ಟೋ ದೇವಸ್ಥಾನಗಳು ಬಂದಾಗಿ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಜನರು ಇಲ್ಲದೆ ಬಂದಾಗಿದೆ. ಅಂತಹ ದೇವಸ್ಥಾನಗಳನ್ನು ಸರಿಪಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಪೂಜೆ ಮಾಡುವಂತಹ ಕೆಲಸ ಮಾಡಿ. ಅದೇ ತರ ಮುಸಲ್ಮಾನ್ ಬಾಂಧವರಿಗೆ ನಾನು ಹೇಳುವಂತಹ ಮಾತು ಏನಂತ ಕೇಳಿದ್ರೆ, ಎಷ್ಟೋ ಮಸೀದಿಗಳು ನಮಾಜ್ ನಡೆಯದೆ ಹಾಲಾಗಿ ಹಾಗೆ ಇದೆ. ಅಲ್ಲಿ ಬೇಡದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಮಸೀದಿಗಳನ್ನು ಹುಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಕಟ್ಟಿಕೊಂಡು ಅಲ್ಲಿ ಪೂಜೆ ಮಾಡುವುದಾದ್ರೆ, ನಮಾಜ್ ಮಾಡುವುದಾದ್ರೆ, ಅಲ್ಲಿ ಹಜಾನ್ ಕೊಡುವುದಾದ್ರೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದ್ದಂತಹ ಮಸೀದಿಗಳನ್ನು ಅಥವಾ ಇದ್ದಂತಹ ಚರ್ಚ್ಗಳನ್ನು ಅಥವಾ ಇದ್ದಂತಹ ದೇವಸ್ಥಾನಗಳನ್ನು, ಜನರು ಹೋಗ್ತಿರುವಂತಹ ಮಸೀದಿಗಳನ್ನು ಇಟ್ಕೊಂಡು ನೀವು ಗಂಟೆ ಅಲ್ಲಾಡಿಸುವುದಾದರೆ ಈ ದೇಶದ ಪರಿಸ್ಥಿತಿ ಏನಾಗ್ಬಹುದು? ದೇಶದ ಪರಿಸ್ಥಿತಿ ಏನಾಗ್ಬೋದು? ನಮ್ಮ ಯುವಕರಿಗೆ ನೀವು ಏನು ಸಂದೇಶ ಕೊಡ್ತಾ ಇದ್ದೀರಿ? ನಮ್ಮ ಯುವಕರಿಗೆ ನೀವು ಕತ್ತಿ ಅಥವಾ ತಲವಾರು ಕೊಟ್ಟುಕೊಂಡು ಇಲ್ಲಿ ಸಹೋದರಿಯರನ್ನು ತಲೆ ಕಡಿ ಅಂತ ನೀವು ವಾಗ್ದಾನ ಮಾಡುವುದಾದ್ರೆ, ಅಥವಾ ನೀವು ಅವರಿಗೆ ಸಂದೇಶ ಕೊಡುವುದಾದ್ರೆ, ನೀವೆಂತ ರಾಜಕಾರಣಿಗಳು? ನಿಮಗೆ ಅದೇ ತರ ನಿಮ್ಮ ಮಕ್ಕಳಿಗೆ ಅವರ ಕೈಯಲ್ಲಿ ನೀವು ಕತ್ತಿ ಕೊಡಿಯಂತೆ ನೀವು ಕೊಡಲ್ಲ. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಮಕ್ಕಳು ಯಾವುದೋ ಒಂದು ಹೊರ ದೇಶದಲ್ಲಿ ಚೆನ್ನಾಗಿ ಕಲಿಯಬೇಕು, ಒಳ್ಳೆಯ ರೀತಿಯಲ್ಲಿ ಕಲಿತು ಅವರು ಒಳ್ಳೆಯ ಇಂಜಿನಿಯರ್, ಡಾಕ್ಟರ್ಗಳು ಆಗ್ಬೇಕು. ಆದ್ರೆ ನಮ್ಮ ಸಾಧಾರಣ ಪ್ರಜೆಗಳು ಅವರು ಒಳ್ಳೇದಾಗ್ಬಾರ್ದು. ಅವರು ಒಳ್ಳೇದಾದ್ರೆ ನಾಳೆ ನಿಮ್ಗೆ ಪ್ರಶ್ನೆ ಮಾಡ್ತಾರಲ್ಲ. ಅದೆಲ್ಲ ನಾನು ಇಲ್ಲಿ ಹೇಳುವಂತಹ ಮಾತು. ಪ್ರೀತಿಯ ವೀಕ್ಷಕರೇ, ಇದು ಒಂದು ಜಾತಿ ಅಂತ ನೋಡ್ಬೇಡಿ, ಅಥವಾ ನಾನು ಒಂದು ವರ್ಗಕ್ಕೆ ಮಾತನಾಡುವುದು ಅಂತ ನೀವು ತಿಳ್ಕೊಳ್ಬೇಡಿ. ನನ್ನ ಪ್ರೀತಿಯ ಯುವಕರೇ, ನೀವು ಆಲೋಚನೆ ಮಾಡಿ. ನೀವು ಕೆಲಸ ಮಾಡಿದ್ರೆ ನಿಮ್ಮ ಮನೆಗೆ ಅವರ ಹೊಟ್ಟೆಗೆ ಅನ್ನ ಹೋಗುತ್ತೆ. ನೀವು ಕೆಲಸ ಮಾಡಿ ದುಡಿದ್ರೆ ನಿಮಗೆ ಒಂದು ಸಂಪಾದನೆ ಅಥವಾ ಒಂದು 10 ರೂಪಾಯಿ ಆದ್ರೂ ಇಟ್ಕೊಳ್ಳಿಕ್ಕೆ ಆಗತ್ತೆ. ಅವ್ರ ಹತ್ರ ಒಂದು 1000 ಕೇಳಿ, ಅವರು ಕೊಡ್ತಾರೆ. ಯಾವಾಗ ಗೊತ್ತಾ? ವೋಟ್ ಇರುವಂತಹ, ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಕೊಡ್ತಾರೆ. ಆವಾಗ ನೀವು ತೆಗಿಬಹುದು. ಕಷ್ಟ ಇದೆ, ಅಮ್ಮ ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೆ ಇಷ್ಟು ಲಕ್ಷ ಆಗ್ಬೇಕು, ನಮ್ಗೆ ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ತಾರೆ. ಮತ್ತೆ ಬಾ, ನಾಳೆ ಬಾ, ನಾಳ್ದು ಬಾ ಅಂತ ಹೇಳ್ತಾರೆ ಅಲ್ವಾ? ನೀವು ದುಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಇಂತಹ ಜಾತಿ ಹಿಂದೂ ಮುಸ್ಲಿಂ ಅಂತ ನೀವು ಹೋಗ್ಬೇಡಿ. ನಿಮ್ಮ ಲೈಫ್ ಅನ್ನು ನೀವು ಹಾಳು ಮಾಡಬೇಡಿ. ಎಷ್ಟೋ ಜನರು ಈಗಲೂ ಸಹ ಜೈಲಲ್ಲಿದ್ದಾರೆ. ಇಂತಹ ವಿಷಯದಲ್ಲಿ ಈಗಲೂ ಸಹ ಜೈಲಲ್ಲಿದ್ದಾರೆ. ಅದು ಯಾರೇ ಆಗ್ಲಿ, ಹಿಂದೂ ಆಗಲಿ ಮುಸಲ್ಮಾನರೇ ಆಗಲಿ, ಯಾರೇ ಆಗಲಿ, ಹಿಂದೂ ಮುಸಲ್ಮಾನರಂತ ಹೊಡೆದಾಡ್ಬೇಡಿ. ದಯವಿಟ್ಟು ನಮ್ಮ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡು, ಒಳ್ಳೆಯ ಎಜುಕೇಟರ್ ಆಗಿ, ಅಥವಾ ಒಳ್ಳೆಯ ಕೆಲಸದ ಜಾಸ್ತಿ. ಚೈನಾ ನೋಡಿ ಯಾವ ತರ ಹೋಗಿದೆ ಅಂತ. ಚೈನಾ ಯಾವ ತರ ಹೋಗಿದೆ. ಅವರ ಏನೇ ಇರ್ಲಿ, ಅವರು ಹೊರಗೆ ಜನರಿಗೆ ಬೇಡವಾದ್ರೂ ಅವರ ದೇಶದ ಪ್ರಜೆಗಳಿಗೆ ಅವರು ಬೇಕಾಗಿದ್ದಾರೆ. ಆ ತರ ಬೇಕು ನಮ್ಮ ದೇಶ. ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಸಾಮಾನುಗಳನ್ನು ಅಥವಾ ಒಳ್ಳೆಯ
ವಸ್ತುಗಳನ್ನು ತಯಾರಿ ಮಾಡಿ, ನಾವು ನಮ್ಮ ಪ್ರಾಡಕ್ಟ್ಗಳನ್ನು ತಯಾರಿ ಮಾಡಿ ಬೇರೆ ಬೇರೆ ದೇಶಕ್ಕೆ ನಾವು ಕೊಡುವಂತಹ ಪ್ರಜೆಗಳು, ನಮ್ಮ ದೇಶದಲ್ಲಿ ಬುದ್ಧಿವಂತರು ಜಾಸ್ತಿ, ನಮ್ಮ ದೇಶದಲ್ಲಿ ಬುದ್ಧಿವಂತರು ಜಾಸ್ತಿ. ಆದ್ರೆ ಬುದ್ಧಿ ಇದ್ರೂ ಬುದ್ಧಿ ಇಲ್ಲದಾಗೆ ನಡೆಯುವುದು, ಕಣ್ಣಿದ್ರೂ ಕಣ್ಣಿಲ್ಲದಾಗೆ ನಡೆಯುವುದು, ಕಿವಿ ಕೇಳಿದ್ರು ಕೇಳದಾಗೆ ನಡೆಯುವುದು. ಇದು ನಮ್ಮ ದೇಶದ ಪರಿಸ್ಥಿತಿಯಾಗಿದೆ. ಇದು ನಮ್ಮ ದೇಶದ ಪರಿಸ್ಥಿತಿ. ನನ್ನ ಪ್ರೀತಿಯ ವೀಕ್ಷಕರೇ, ಈ ವಿಷಯದಲ್ಲಿ ನೀವು ಕಮೆಂಟ್ ಅಲ್ಲಿ ನೀವು ಏನಾಗ್ತಿರೋ ನನಗೆ ಗೊತ್ತಿಲ್ಲ. ನೀವು ಬೈತೀರೋ ಇಲ್ಲ ನನ್ನ ಪ್ರಾಣನೇ ತೆಗಿತೀರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುವಂತಹ ಮಾತು, ನನಗೆ ಹೇಳ್ಬೇಕಾದಂತಹ ಮಾತು ನಾನು ಹೇಳೇ ಬಿಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್.